ಒಂದೆಡೆ ನಟ ದರ್ಶನ್ಗೆ ಕೋರ್ಟ್ ಟೆನ್ಷನ್, ಇತ್ತ ಬೆಂಬಡದೆ ಕಾಡ್ತಾ ಇರುವಂತ ಬೆನ್ನು ನೋವು. ನಟ ದರ್ಶನ್ಗೆ ಮತ್ತೆ ವಿಪರೀತ ಬೆನ್ನು ನೋವು ಕಾಡ್ತಾ ಇದೆ. ಜೈಲಲ್ಲಿರುವಂತ ಆಸ್ಪತ್ರೆಗೆ ನಟ ದರ್ಶನ್ ಅವರನ್ನ ದಾಖಲು ಮಾಡಲಾಗಿದೆ. ಜೈಲು ವೈದ್ಯರ ಸೂಚನೆಯಂತೆ ದರ್ಶನ್ ಅವರನ್ನ ದಾಖಲು ಮಾಡಲಾಗಿದೆ. ವಾರಗಳಿಂದಲೇ ಬೆನ್ನು ನೋವು ಕಾಣಿಸಿಕೊಂಡಿದೆ ಅಂತೆ. ಹಾಸಿಗೆ ದಿಂಬು ಬೇಕು ಅಂತ ಕೇಳ್ಕೊಳ್ತಾ ಇದ್ರು ದರ್ಶನ್ ಅವರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಲ್ಲಿದ್ದಾರೆ. ಒಂದೆಡೆ ನಟ ದರ್ಶನ್ಗೆ ಕೋರ್ಟ್ನ ಟೆನ್ಷನ್ ಆಗಿದ್ರೆ ಮತ್ತೊಂದು ಕಡೆ ಆ ಬೆನ್ನು ನೋವಿನ ಟೆನ್ಷನ್ ಕೂಡ ಸಿಕ್ಕಾಪಟ್ಟೆ ಇದೆ. ಬೆಂಬಿಡದೆ ಕಾಡ್ತಾ ಇದೆ ಬೆನ್ನು ನೋವು. ನಟ ದರ್ಶನ್ಗೆ ಮತ್ತೆ ವಿಪರೀತವಾಗಿ ಬೆನ್ನು ನೋವು ಕಾಣಿಸಿಕೊಂಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹಾಗಾಗಿನೇ ಜೈಲಲ್ಲಿರುವಂಥ ಆಸ್ಪತ್ರೆಗೆ ನಟ ದರ್ಶನ್ ಅವರನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಜೈಲು ವೈದ್ಯರ ಸೂಚನೆಯಂತೆ ವಾರಗಳ ಹಿಂದೆನೇ ಬೆನ್ನು ನೋವು ಕಾಣಿಸಿಕೊಂಡಿದೆ. ನಿಮಗೆಲ್ಲ ನೆನಪಿದ್ರೆ ದರ್ಶನ್ ಅವರು ಮೆತ್ತನೆಯ ಹಾಸಿಗೆ ದಿಂಬು ಕೇಳ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಕೋರ್ಟ್ನಲ್ಲೂ ಕೂಡ ಅದರ ಬಗ್ಗೆ ವಿಚಾರಣೆ ಎಲ್ಲ ಆಯಿತು. ಅದಾದ ನಂತರ ಹೋಗಿ ನ್ಯಾಯಮೂರ್ತಿಗಳನ್ನ ನೋಡ್ಕೊಂಡು ಬಂದಿದ್ದು ಕೂಡ ಆಯಿತು. ಇಂಥ ಸಂದರ್ಭದಲ್ಲಿ ಈಗ ವಿಪರೀತವಾಗಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್ ಅನ್ನೋ ಒಂದು ಸಂಗತಿ ಗೊತ್ತಾಗ್ತಾ ಇರೋದು. ಆ ನಿಟ್ಟಿನಲ್ಲಿ ಜೈಲಲ್ಲಿರುವಂಥ ಆಸ್ಪತ್ರೆಯಲ್ಲೇ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಟೆನ್ಷನ್ನಲ್ಲಿದ್ದಾರೆ. ಯಾವಾಗಪ್ಪ ನಾವು ಈ ಕೇಸ್ನಿಂದ ಹೊರಗಡೆ ಬರೋದು, ಮುಕ್ತಿ ಪಡೆಯೋದು ಅನ್ನೋ ನಿಟ್ಟಿನಲ್ಲಿ ಇಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ. ಈ ಹಿಂದೆನೇ ಅವರಿಗೆ ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದು ಬೆನ್ನು ನೋವಿನ ವಿಚಾರ. ಬೆನ್ನು ನೋವಿದೆ, ಆಪರೇಷನ್ ಮಾಡಬೇಕು, ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರ ಪರ ವಕೀಲರು ವಾದವನ್ನು ಮುಂದಿಟ್ಟಿದ್ರು. ಭಾಳ ಪ್ರಮುಖವಾಗಿ ಆ ಒಂದು ಕಾರಣವನ್ನು ಹೇಳಿ, ಅಂದರೆ ಕೂರೋದಕ್ಕೂ ಆಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿತ್ತು. ಫೈನಲಿ ಅವರಿಗೆ ಜಾಮೀನು ಸಿಕ್ಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಪಡೆದಿದ್ರು. ಹೇಳಿದಂತೆ ಆಪರೇಷನ್ ಆಗಿರಲಿಲ್ಲ. ಇದನ್ನೇ ಕಾರಣ ಮುಂದಿಟ್ಕೊಂಡು ಅವರ ಮತ್ತೆ ಜಾಮೀನು ರದ್ದಾಗುವಲ್ಲೂ ಕೂಡ ಕಾರಣ ಆಯಿತು. ಅದಾದ ನಂತರ ಈಗ ಮತ್ತೆ ಜೈಲಲ್ಲಿದ್ದಾರೆ. ಮತ್ತೆ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗಾಗಿನೇ ಜೈಲಲ್ಲಿರುವಂಥ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತಾ ಅಥವಾ ಹೊರಗಡೆ ಯಾವುದಾದ್ರೂ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡುವಂಥ ಚಾನ್ಸಸ್ ಇದೆಯಾ ಗೊತ್ತಿಲ್ಲ, ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಒಂದು ಕಡೆ ಕೋರ್ಟ್ನ ಟೆನ್ಷನ್ ಇದೆ ದರ್ಶನ್ ಅವರಿಗೆ, ಮತ್ತೊಂದು ಕಡೆ ಬೆನ್ನು ನೋವಿನ ಭೂತ ಕಾಡ್ತಾ ಇರೋದು. ಅಂದರೆ ಈಗ ಹೇಗಿದ್ದಾರೆ ದರ್ಶನ್ ಅವರು? ಟ್ರೀಟ್ಮೆಂಟ್ ಜೈಲಲ್ಲಿರುವಂಥ ಆಸ್ಪತ್ರೆಯಲ್ಲೇ ನಡೆಯುತ್ತಾ ಅಥವಾ ಹೊರಗಡೆ ಏನಾದರೂ ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು, ಏನಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಕನಿಷ್ಠ ಸೌಲಭ್ಯಕ್ಕಾಗಿ ಹಾಸಿಗೆ ದಿಂಬಿಗಾಗಿ ಈಗಾಗಲೇ ಕೋರ್ಟ್ ಮೊರೆ ಹೋಗಿರುವಂತದ್ದು. ಇದರ ಬೆನ್ನಲ್ಲ ಈಗಾಗಲೇ ನಟ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿರುವಂತದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಬೆನ್ನು ನೋವಿನಿಂದ ಏನು ದರ್ಶನ್ ಏನು ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋವನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ ಏನು ಲಭ್ಯವಾಗಿರುವಂತದ್ದು. ಜೈಲಿನ ಆಸ್ಪತ್ರೆಯಲ್ಲಿ ಏನಿದೆ ಕ್ವಾರಂಟೈನ್ ಜೈಲಿನಲ್ಲಿ ದರ್ಶನ್ ಇರುವಂತದ್ದು. ಅಲ್ಲಿಂದ ಏನಂತಂದ್ರೆ ನೋವು ಹೆಚ್ಚಾದಂತ ಸಂದರ್ಭದಲ್ಲಿ ಜೈಲಿನ ಆವರಣದಲ್ಲಿರುವಂತಹ ಏನು ಆಸ್ಪತ್ರೆಗೆ ಕರೆತಂದು ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಮೊಣಕೈ ನೋವು ಕೂಡ ಇರುವಂತದ್ದು. ಅವರಿಗೆ ಏನು ಫಿಸಿಯೋಥೆರಪಿ ಕೂಡ ಇದು ನಡೀತಾ ಇರುವಂತದ್ದು. ಈಗ ಬೆನ್ನಿನ ನೋವು ಹೆಚ್ಚಾಗಿ ಕಾಡ್ತಾ ಇರುವಂತದ್ದು. ಈಗಾಗಲೇ ದಿನಕ್ಕೆ 2 ಬಾರಿ
ಅವ್ರು ಇರುವಂತಹ ಸೆಲ್ಗೆ ಹೋಗಿ ವೈದ್ಯರು ಏನು ಚಿಕಿತ್ಸೆನ ನೀಡಿ ಬರ್ತಾ ಇದ್ರು. ಆದ್ರೆ ಈಗ ಬೆನ್ನು ನೋವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನ ಆವರಣದಲ್ಲಿರುವಂತಹ ಏನು ಆಸ್ಪತ್ರೆ ಏನಿದೆ ಇಲ್ಲಿಗೆ ಕರೆತಂದು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಇಲ್ಲಿ ವೈದ್ಯರು ಏನಾದ್ರು ಹೆಚ್ಚಿನ ಚಿಕಿತ್ಸೆ ಏನಾದ್ರು ಅವಶ್ಯಕತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಹೇಳಿದಂತ ಸಂದರ್ಭದಲ್ಲಿ ಅವರನ್ನ ಬೇರೊಂದು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಏನು ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಈಗಾಗಲೇ ಅವರಿಗೆ ಮೊಣಕೈ ನೋವಿದೆ, ಜೊತೆಗೆ ಈಗಾಗಲೇ ಬೆನ್ನಿನ ನೋವು ಕೂಡ ಕಾಡ್ತಾ ಇರುವಂತದ್ದು. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಿದ್ದಾರೆ ವೈದ್ಯರು, ಇವರ ಒಂದು ಇದರಲ್ಲಿ ಏನಂತಂದ್ರೆ ಈಗಾಗಲೇ ಚಿಕಿತ್ಸೆ ನಡೀತಾ ಇದೆ, ಜೊತೆಗೆ ಫಿಸಿಯೋಥೆರಪಿ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ಇವಾಗ ಏನಾದ್ರು ಬೆನ್ನು ನೋವು ಕಳೆದ ಬಾರಿಯೂ ಕೂಡ ಇದೇ ಕಾರಣವನ್ನ ನೀಡಿ ಜಾಮೀನನ್ನ ಪಡೆದಿದ್ರು. ಏನು ನನಗೆ ಸರ್ಜರಿ ಅವಶ್ಯಕತೆ ಇದೆ, ಬೆನ್ನು ನೋವಿನ ಜಾಸ್ತಿ ಇದೆ ಎನ್ನುವಂತ ನಿಟ್ಟಿನಲ್ಲಿ ಈಗಲೂ ಕೂಡ ದರ್ಶನ್ಗೆ ಮತ್ತೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಾಸಿಗೆ ದಿಂಬು ಮತ್ತೆ ಕನಿಷ್ಠ ಸೌಲಭ್ಯ ಏನು ಕೊರತೆಯಿಂದಾಗಿ ನನಗೆ ಈ ತರ ಬೆನ್ನು ನೋವು ಕಾಣಿಸ್ಕೊಳ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಜೊತೆಗೆ ಹೇಳ್ತಾ ಇರುವಂತದ್ದು. ಜೊತೆಗೆ ಜೈಲಿನ ಊಟವೂ ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಜೈಲಿನ ಊಟವೂ ಕೂಡ ಅವರಿಗೆ ಒಗ್ಗದೆ ಈಗಾಗಲೇ ಅವರು ಏನು ಮಾನಸಿಕವಾಗಿ ಸಹ ಕುಗ್ಗಿ ಹೋಗಿರುವಂತದ್ದು. ಇನ್ನು ನೋಡ್ಬೇಕು, ಈಗಾಗಲೇ ಏನಾದ್ರು ಜೈಲಿನ ಆಸ್ಪತ್ರೆ ವೈದ್ಯರು ಏನು ಹೆಚ್ಚಿನ ಚಿಕಿತ್ಸೆ ದರ್ಶನ್ಗೆ ಅಗತ್ಯ ಇದೆ, ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಏನಾದ್ರು ಹೇಳಿದಂತ ಸಂದರ್ಭದಲ್ಲಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತದ್ರ ಬಗ್ಗೆ ಕೂಡ ಜೈಲಾಧಿಕಾರಿಗಳು ಈಗಾಗಲೇ ಚಿಂತನೆಯನ್ನ ನಡೆಸಿರುವಂತದ್ದು. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.